अब आ गया है मीशो का धमाका सेल। कोई भी प्रोडक्ट अब सिर्फ 299 रुपए में ऑफर का लाभ जल्दी ही उठाएं। ಎಲ್ರಿಗೂ ಆಯ್ ಟೈಮ್ ಈಗ ಎಷ್ಟು ಗಂಟೆ ಆಗಿದೆ ಬುದ್ದು? ಟೈಮ್ ಇವಾಗ 10:30. 10:30 ಆಗಿದೆ ಗಾಯ್ಸ್. ಈ ಟೈಮಲ್ಲಿ ಏನಕ್ಕೆ ಬಂದಿದೀವಿ ಅಂತಂದ್ರೆ ಹಿಂಗೆ ಯೂಟ್ಯೂಬ್ ನೋಡ್ಬೇಕಾದ್ರೆ ಇವತ್ತೊಂದು ಅಡ್ವರ್ಟೈಸ್ಮೆಂಟ್ ಬಂತು. ಏನಂತಂದ್ರೆ ನೋಡ್ತಿದ್ದದು ಏನೋ ಮೇಶೋ ಮೆಗಾ ಡೀಲ್ಸನ. ಮೇಶೋ ಇರಲಿಲ್ಲ ಆ್ಯಕ್ಚುಲಿ, ನಾನು ಇರಲಿಲ್ಲ. ನಾನು ಬಂದಿದ್ದು ಇವಾಗ ಡ್ಯೂಟಿ ಮುಗಿಸ್ಕೊಂಡು ಅಷ್ಟರಲ್ಲಿ ಅವ್ರು ನನಗೆ ಫೋನ್ ಮಾಡಿ ಹೇಳಿದರು. ನಾನು ಬಸ್ಸಲ್ಲಿ ಬರ್ತಾ ಇರಬೇಕಾದ್ರೆ ಈ ಥರ ನಾನೊಂದು ಯೂಟ್ಯೂಬಲ್ಲಿ ಅಡ್ವರ್ಟೈಸ್ಮೆಂಟ್ ನೋಡಿದೆ. ಅದರಲ್ಲಿ ಮೆಗಾ ಡೀಲ್ಸ್. ಫಸ್ಟು ನೀವೇನು ಹೇಳಿದ್ರಿ ಅಂತ ಹೇಳ್ಬಿಡ್ತೀನಿ ನಾನು. ನನಗೆ ಏನು ಅನಿಸ್ತು ಅವಾಗ ಅಂತ ಗೊತ್ತಾಗಬೇಕಲ್ಲ. ಸರಿ. ಹಾಂ ಸರಿ. ನಾನು ಬರ್ತಾ ಇದ್ದೆ, ಡ್ಯೂಟಿ ಮುಗಿಸ್ಕೊಂಡು ಇನ್ನು ಬಸ್ಸಲ್ಲಿದ್ದೆ. ಆಗ ಫೋನ್ ಮಾಡಿದರು, ಈ ಥರ ಯೂಟ್ಯೂಬಲ್ಲಿ ಹಿಂಗೆ ತೋರಿಸ್ತಾ ಇದ್ದಾರೆ. ಅದನ್ನು ಸ್ಕ್ರೀನ್ ರೆಕಾರ್ಡ್ ಮಾಡ್ಕೊಂಡಿದ್ದೀನಿ. ಏನಿದು ಅಂತಂದು ಹೇಳಿ ಇನ್ಸ್ಟಾಲ್ ಮಾಡಿ ನೋಡಿದ್ರೆ ಎಲ್ಲ 400. ಒಂದು ಸೈಕಲ್ ಇದೆ, ಅದು ಕೂಡ 400, 500ಗೆ. ಹಾಗೆ ಫೋನ್ ಇದೆ, ಅದೆಲ್ಲ 400. ಆ್ಯಪಲ್ಲೂ 17 Pro, ಅದು ಕೂಡ 1200 ಒಟ್ಟು 1200 ಸಮಥಿಂಗ್ ಎಷ್ಟೋ ಇದೆ, ಅದು ಕರೆಕ್ಟಾಗಿ ನೋಡಿಲ್ಲ. ಲ್ಯಾಪ್ಟಾಪ್ ಎಲ್ಲ 400, 549ಗೆಲ್ಲ ಲ್ಯಾಪ್ಟಾಪ್ ಇದೆ. ಕ್ಯಾಮ್ರಾ ಎಲ್ಲ ನೋಡ್ಬಿಟ್ರೆ 349ಗೆ ಸೋನಿ ಕ್ಯಾಮ್ರಾ, ಕೆನಾನ್ ಇವೆಲ್ಲ 300. ಇಲ್ಲಿ ನೋಡು, ಕೆನಾನ್ ಕೂಡ 349. ಇಷ್ಟಿಷ್ಟು ಕಮ್ಮಿ ಪ್ರೈಸಿಗಿದೆ ಬ್ರೋ. ನಾನು ಶಾಕ್ ಆಗ್ಬಿಟ್ಟು ಏನಿದು ಮೇಶೋದವ್ರು ಏನಾದರೂ ಆಫರ್ ಬಿಟ್ಬಿಟ್ಟಿದ್ರ ಅಂತಂದೇಳಿ ಸಡನ್ನಾಗಿ ಇನ್ಸ್ಟಾಲ್ ಮಾಡಿ ಪೇ ಮಾಡೋಣ ಅಂತ ರೆಡಿ ಆಗಿದ್ದೆ. ಬಟ್ ಅದು ಪೇ ಮಾಡೋಕ್ಕೆ ಮುಂಚೆಗೆ ಏನಂತ ಬಂತಂದರೆ ನಮಗೆ ಡೆಲಿವರಿ ಡೇಟ್ ಕೂಡ ಕೊಡಲಿಲ್ಲ ಅವರು. ಪೇ ಓನ್ಲಿ UPI ಪೇಮೆಂಟ್ ಇಟ್ಟಿದ್ರು. UPI ಪೇಮೆಂಟ್, ಆನ್ಲೈನ್ ಟ್ರಾನ್ಸಾಕ್ಷನ್ನು ಅದು ಮಾತ್ರ ಇಟ್ಟಿದ್ರು. ಕ್ಯಾಶ್ ಆನ್ ಡೆಲಿವರಿ ಇಟ್ಟಿದ್ದಿಲ್ಲ. ನಂಗೆ ಅವಾಗ ಡೌಟ್ ಬಂತು, ಕ್ಯಾಶ್ ಆನ್ ಡೆಲಿವರಿ ಇಟ್ಟಿಲ್ಲ ಇವರು. ಅದು ಬೇರೆ ಯಾವ ಟೈಮಿಗೆ ಡೆಲಿವರಿ ಮಾಡ್ತೀವಿ ನಾವಂತ ಟೈಮಿಂಗ್ಸ್ ಕೂಡ ಕೊಟ್ಟಿಲ್ಲ ಆ ಆ್ಯಪಲ್ಲಿ. ಅದಕ್ಕೆ ಏನು ಮಾಡೋಣ, ಒಂದು ಸರಿ ಚೆಕ್ ಮಾಡೋಣ ಅಂತಂದೇಳಿ ಈಗ ಹಂಗೆ ಯೂಟ್ಯೂಬ್ ಒಳಗೆ ಚೆಕ್ ಮಾಡಿದೆ. ಕನ್ನಡದಲ್ಲಿ ಯಾರು ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿಲ್ಲ. ಹಿಂದಿ ಒಳಗೆ ತುಂಬ ಜನ ಮಾಡಿದ್ದಾರೆ. ಕನ್ನಡದವ್ರಿಗೆ ಒಂದು ಕ್ಲಾರಿಟಿ ಇರಲಿ, ಬೈ ಮಿಸ್ಸಾಗಿ ಯಾರು ದುಡ್ಡು ಕಳ್ಕೊಬಾರ್ದು. ಆ ಹಿಂದಿಯವ್ರು ಎಕ್ಸ್ಪ್ಲೇನ್ ಮಾಡಿರೋ ವಿಡಿಯೋದಲ್ಲಿ ನೋಡಿದೆ, ಒಂದಿಷ್ಟು ಜನ ಏನಂತ ಹಾಕಿದ್ರೆ, ಆಲ್ರೆಡಿ ಪೇ ಮಾಡಿಬಿಟ್ಟಿದ್ದೀನಿ, ನಾನು ಅಮೌಂಟ್ ವಾಪಸ್ ತೊಗೊಳೋದು ಹೆಂಗೆ ಅಂತ ಪಾಪ ಕಮೆಂಟ್ ಹಾಕಿದ್ರು ವಿಡಿಯೋ ಮಾಡಿದವ್ರಿಗೆ. ಇವು ಆಸೆಗೆ ಏನು ಮಾಡ್ತಾರೆ, ಈ 500 ಇದೆ ಬಿಡು, ಒಂದು 3-4 ಮಾಡಿಬಿಡೋಣ ಅಂತಂದೇಳಿ 1000, 2000, 3000 ಕಳೆದ್ಬಿಟ್ಟಿರ್ತಾರೆ. ಈ ಆ್ಯಪೆಲ್ಲ ಡೌಟು ನನಗೆ. ಇದ್ರ ಬಗ್ಗೆ ಈ ಆ್ಯಪ್ ಬಗ್ಗೆ ಕ್ಲಾರಿಟಿ ಇಲ್ಲ. ಬಟ್ ಇದ್ರ ಮೇಲೆ ಮೇಶೋ ಅಂತ ಹೆಸರು ತೋರಿಸುತ್ತಾ, ಯಾವುದೇ ಕಾರಣಕ್ಕೂ ಮೈ ಆರ್ಡರ್ಸು ಹೆಲ್ಪ್ಲೈನ್ ಮೇಲೆ ಕ್ಲಿಕ್ ಮಾಡಿದರೆ ಏನೂ ತೋರಿಸಲ್ಲ. ಸ್ಕ್ರೀನ್ ಕೂಡ ಓಪನ್ ಆಗಲ್ಲ, ಅಕೌಂಟ್ ಮೇಲೂ ಓಪನ್ ಆಗಲ್ಲ. ಇದನ್ನು ನಾನು ಸ್ಕ್ರೀನ್ ರೆಕಾರ್ಡ್ ಮಾಡೋಕ್ಕೆ ಕೂಡ ಟ್ರೈ ಮಾಡಿದೆ. ಸ್ಕ್ರೀನ್ ರೆಕಾರ್ಡಲ್ಲಿ ಕೂಡ ಫುಲ್ ಬ್ಲ್ಯಾಕ್ ಆಗಿ ಬಂತು ಸ್ಕ್ರೀನ್ ರೆಕಾರ್ಡಲ್ಲಿ. ಆ ಸ್ಕ್ರೀನ್ ರೆಕಾರ್ಡ್ದು ಒಂದು ವಿಡಿಯೋ ಹಾಕ್ತೀನಿ ಚಿಕ್ಕದಾಗಿ. ನಾನು ಚಿನ್ನಿಗೆ ಏನು ಅನ್ಕೊಂಡೆ, ನಾನು ಕೂಡ ಹೇಳಿದೆ ಈ ಥರ ಆಫರ್ ಇದೆ ಚೆಕ್ ಮಾಡು ಅಂತಂದು ಹೇಳಿದೆ. ಕಾಣಿಸುತ್ತಾ ಇದೆ ಅಮೌಂಟೇ ಕಾಣಿಸ್ತಾ ಇದೆ. ಈ ಕಡೆ ಹಿಡ್ಕೊ, ಕ್ಯಾಮ್ರಾ ಇಲ್ಲೇ ಐತೆ. ಕ್ಯಾಮ್ರಾ ಎಲ್ಲೈತೆ ಅಂತ ಗೊತ್ತಿಲ್ಲ ಅವ್ರೆ. ಆಮೇಲೆ ನೀವೇ ತೋರಿಸ್ಬೇಕು. ಇದು ನೋಡಿ, OnePlus ನೆವರ್ ಸ್ಟೀಲ್ ಅಂತ ಇದೆ ಫೋನ್. ಇದು OnePlus 13S ಸ್ನ್ಯಾಪ್ಡ್ರಾಗನ್ 8 ಬೆಸ್ಟ್. ಇದರಲ್ಲಿ 449 ರೂಪೀಸ್. ನೋಡಿ ಕಾಣಿಸ್ತಾ ತೋರಿಸ್ತೀನಿ. ಕರೆಕ್ಟಾಗಿ ಕಾಣಿಸ್ತಲ್ಲ. ಕಡಿಮೆ ಬೆಲೆ ಸಿಗುತ್ತೆ ಅಂತ ತಗೊಳಕ್ ಹೋದ್ರೆ ನೆನ್ಪಿಟ್ಕೊಳ್ಳಿ, ತುಂಬ ಕೇರ್ಫುಲ್ ಆಗಿರಿ. ಇದು ಮಾತ್ರ ಯೂಟ್ಯೂಬಲ್ಲಿ ಈಗ ತುಂಬ ಸ್ಪೀಡಾಗಿ ರನ್ ಆಗ್ತಿರೋ ಅಡ್ವರ್ಟೈಸ್ಮೆಂಟು. ಯಾರ್ಯಾರು ನೋಡ್ತಿದ್ರೆ ಅವ್ರಿಗೆಲ್ಲ ಬರ್ತಾ ಇದೆ ಅನ್ಕೊತೀನಿ. ಮೆಗಾ ಡೀಲ್ಸ್ ಮತ್ತು ಡೈಲಿ ಶಾಪ್ ಸೇಲ್ ಆಫರ್ ಅಂತ ಇದೆ. ಇದ್ರ ಮೇಲೆ ಮೇಶೋ ಅಂತ ಹೆಸರು ತೋರಿಸುತ್ತೆ. ಬಟ್ ಯಾವುದೇ ಪ್ರಾಡಕ್ಟ್ ನೀವು ಸರ್ಚ್ ಮಾಡೋಕೆ ಹೋದ್ರೂ ಸರ್ಚ್ ಆಪ್ಷನ್ ಕ್ಲಿಕ್ ಮಾಡಿದ್ರೆ ಕೀಬೋರ್ಡ್ ತೋರಿಸಲ್ಲ. ಸರ್ಚ್ ಆಪ್ಷನ್ ಕೀಬೋರ್ಡ್ ತೋರಿಸಲ್ಲ. ನೋಡಿಲ್ಲ? ಟ್ರೈ ಮಾಡಿದ್ರೆ ಕೀಬೋರ್ಡ್ ತೋರಿಸಲ್ಲ. ಸ್ಕ್ರೀನ್ ರೆಕಾರ್ಡ್ ಮಾಡೋಕೆ ಹೋದ್ರೆ ಫುಲ್ ಬ್ಲ್ಯಾಕ್. ಸ್ಕ್ರೀನ್ ರೆಕಾರ್ಡ್ ಕೂಡ ಬರಲ್ಲ. ಹೌದಲ್ವಾ? ತುಂಬ ಡೇಂಜರ್ ಇದೆ ಅನ್ಸುತ್ತೆ. ಬಟ್ ನಂಗೆ ಇದಕ್ಕೆ ಯಾವುದೋ ಅಷ್ಟೊಂದು ಪ್ಯೂರ್ ಕ್ಲಾರಿಟಿ ಏನಿಲ್ಲ. ಬಟ್ ಹೇಳ್ಬೇಕಂದ್ರೆ ನಂಗೆ ಡೌಟ್, ಯಾರೇ ಒಂದು ವಾಷಿಂಗ್ ಮಷಿನ್ನ, ಯಾವುದಿದು ಬ್ರ್ಯಾಂಡು, ಎಲ್ ಜಿ 7 kg ವಾಷಿಂಗ್ ಮಷಿನ್ನ 499 ರೂಪೀಸ್ಗೆ ಯಾರು ಸೇಲ್ ಮಾಡ್ತಾರೆ? ಯಾರು ಅಷ್ಟು ಕೊಡೋದೇ ಇಲ್ಲ.
ಇದು ತುಂಬ ಡೌಟ್ ಅನ್ನೋದಕ್ಕಿಂತ ನಂಗೆ ಕನ್ಫರ್ಮ್. ಇದರ ಪ್ರತಿಯೊಂದಕ್ಕೂ ಎಲ್ ಜಿಗೆ ವಾಷಿಂಗ್ ಮಷಿನ್ಗೆಲ್ಲ ಏನು ಸೆಲೆಕ್ಟ್ ಸೈಜ್ ಬರುತ್ತಾ, ಸ್ಮಾಲ್ ಸೈಜ್, ಎಮ್ ಸೈಜು, ಎಲ್, XL, XXL, ಪ್ರಾಡಕ್ಟ್ ಡೀಟೇಲ್ಸು. ಇದ್ರ ಸೆಂಟಿಮೀಟರ್ ಬರುತ್ತೆ ಅನ್ಸುತ್ತೆ ಅಲ್ವೇನ್ರಿ ಉದ್ದ? ಇಲ್ಲ, ಕೆಜಿ ಲೆಕ್ಕ ಬರುತ್ತೆ, ಇಷ್ಟು ಕೆಜಿ ಅಂತಂದೇಳಿ. ಶೇಮ್ ಆಸ್ ಸೋನಿ ಮಸ್ತೆ. ಇವ್ರ ಕಮೆಂಟ್ ಎಲ್ಲ ನೋಡಿದ್ರೆ ಇದು ರಿವ್ಯೂ ಕೊಟ್ಟಿರ್ತಾರಲ್ಲ ಎಲ್ಲ ಎಕ್ಸಲೆಂಟ್. ಎಲ್ ಜಿ ಏನ್ಬಿಡು ಚೆನ್ನಾಗಿರುತ್ತೆ. ರಿವ್ಯೂ ಎಲ್ಲ ತುಂಬ, ರೇಟಿಂಗ್ಸ್ ಎಲ್ಲ 4.1 ಈ ಥರ ಕೊಟ್ಟಿದ್ದಾರೆ. ಇಲ್ಲಿ ಕಮೆಂಟ್ ಅಂತ ಹಾಕಿರೋರು ಯಾವುದೇ ಪ್ರಾಡಕ್ಟ್ ಓಪನ್ ಮಾಡಿದ್ರು ಒಂದೇ ಕಮೆಂಟು, ಸೇಮ್ ಆ್ಯಸ್ ಶೋನ್ ಮಸ್ತ್ ಹೇ. ಇದು ಏನು ನೋಡ್ತಿದೀವಿ ಅದರಂಗೆ ಇದೆ, ಚೆನ್ನಾಗಿದೆ. ಎಲ್ಲ ಕಮೆಂಟ್ ನೋಡಿದ್ರು ಅದೇನೆ. ಆ ಕಮೆಂಟಲ್ಲಿ ಹಾಕಿರ್ತಾರಲ್ಲ ಇಮೇಜು, ಆ ಇಮೇಜ್ ಮೇಲೆ ಕ್ಲಿಕ್ ಮಾಡಿದ್ರೆ ಇಮೇಜ್ ಕೂಡ ಓಪನ್ ಆಗಲ್ಲ. ಇಲ್ಲಿ ಶೋಗೋಸ್ಕರ ಹಾಕಿರ್ತಾರಲ್ಲ ಇದು ಎಲ್ ಜಿ ಮಷಿನ್ ಇದೆ ಅಂತಂದೇಳಿ, ಅದನ್ನೇ ಸ್ಕ್ರೀನ್ಶಾಟ್ ತೆಗೆದು ಇಲ್ಲಿ ಕಮೆಂಟ್ ಒಳಗೆ ಸ್ಕ್ರೀನ್ಶಾಟ್ ತೆಗೆದು ಅದನ್ನೇ ಸ್ಕ್ರೀನ್ಶಾಟ್ ಹಾಕಿದ್ದಾರೆ. ಯಾರೇ ಪರ್ಚೇಸಿಂಗ್ ಕಸ್ಟಮರ್ಸು ಕಮೆಂಟ್ ಆಗ ಡೀಲ್ಸು, ಡೈಲಿ ಸೇಲ್ ಆಫರ್. ಇದು ಇಲ್ಲ, ನಾನು ಯಾವುದು ನೋಡಿಲ್ಲ ಚಿನ್ನಿ. ಇದು ಜಸ್ಟ್ ಯೂಟ್ಯೂಬ್ ರೀಲ್ಸ್ ನೋಡ್ಬೇಕಾದ್ರೆ ನೋಡಿದೆ, ಅವಾಗ ನಂಗೆ ಸಿಕ್ಕಿದ್ದು iPhone 17 Pro Max 1299 rupees. ತೋರಿಸ್ತೀನಿ ತಡ್ರಿ ನಿಮಗೆ. ಇದರಲ್ಲಿ ಸೆಲೆಕ್ಟ್ ಸ್ಟೋರೇಜ್ 1 TB, 2 TB, 256 GB, 512 GB. ಬ್ರೋ ಇದು ಏನಂತ ಗೊತ್ತಿಲ್ಲ, ಯಾವುದೇ ಕ್ಲಾರಿಟಿ ಅಂತೂ ಇಲ್ಲ. ಯಾಕಂದರೆ ಐಫೋನ್ ಕಂಪ್ನಿಯವ್ರಂತರೂ ಈ ಪ್ರೈಸ್ಗೆಲ್ಲ ಹೆಂಗೆ ಕೊಡ್ತಾರೋ ಗೊತ್ತಿಲ್ಲ. ಇದು ಪಕ್ಕ ಫೇಕ್ ನಂಗೆ ಅನ್ಸಿದ ಮಟ್ಟಿಗೆ. ಯಾರಾದರೂ ಅಪ್ಪಿತಪ್ಪಿ ಇದರಿಂದ ಆರ್ಡ್ರ್ ಮಾಡಿ ಏನಾದರೂ ತೊಗೊಂಡಿದ್ರೆ ಯಾವುದಾದ್ರೂ ವಸ್ತುಗಳನ್ನ ಪ್ಲೀಸ್ ಬೇಗ ಒಂದು 2 ಡೇಸಲ್ಲಿ ಕಮೆಂಟ್ ಮಾಡಿದರೆ ನಾವು ಕೂಡ ತೊಗೊತೀವಿ. ಯಾಕಂದರೆ ಒಂದು ಐಫೋನ್ 17 Pro 1000 ನೋಡಿ ಕಾಣಿಸ್ತಾ ಇದೆಯಾ ಫೋನ್? ಇದು ಫೋನ್ ನೋಡಿ ಇದನ್ನ ರೇಟ್ನ ಉಲ್ಟಾ ಕಾಣಿಸ್ತಾ ಇದೆ. ಹೌದಲ್ಲ, ಏನಂದ್ರೆ ಕರೆಕ್ಟಾಗಿ ಕಾಣಿಸಲ್ಲ. ಆಮೇಲೆ ತೋರಿಸ್ತೀನಿ. ಆಮೇಲೆ ಒಂದು ಏನು ಗೊತ್ತಾ ಚಿನ್ನಿ, ಇಲ್ಲಿ ಯಾವ್ದು ಫೋಟೋ ಇದೆ ನೋಡು. ಈಗ ಶೋಗೋಸ್ಕರ ಇಟ್ಟಿರ್ತಾರಲ್ಲ ಫೋಟೋ, ಇಮೇಜಸ್ ನೋಡಿ ಬೈ ಮಾಡೋರಿಗೆ, ಆ ಇಮೇಜಸ್ನ ಸ್ಕ್ರೀನ್ಶಾಟ್ ತಗೊಂಡು ಹಾಕಿದಂಗಿದೆ ನೋಡು. ಅವನ್ ಬಿಟ್ರೆ ಈಗ ಫ್ಲಿಪ್ಕಾರ್ಟಲ್ಲೆಲ್ಲ ತೊಗೊಂಡಿರೋರು ಬಾಕ್ಸ್ ಓಪನ್ ಮಾಡೋ ಫೋಟೋ ಆ ಥರ ಹಾಕಿರ್ತಾರಲ್ಲ, ಆ ಥರ ಯಾರು ಇಲ್ಲೇನು ಫೋಟೋ ಹಾಕಿಲ್ಲ. ಬಟ್ ನಿಜ ಯಾಮಾರಬಾರ್ದು ಅಷ್ಟೇ ಅಂತ. ನನಗೆ ಒಬ್ರು ಪಾಪ ಹಿಂದಿಯವ್ರು ವಿಡಿಯೋ ಮಾಡಿದ್ರು. ಆ ವಿಡಿಯೋ ನೋಡಿ ಒಬ್ರು ಕಮೆಂಟ್ ಮಾಡಿದ್ದು, ಒಬ್ಬ ಹುಡುಗ ಈ ಥರ ತುಂಬ ಇದೆ ಅಂತಂದೇಳಿ ತುಂಬ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ, ತುಂಬ ಕಾಸ್ಟ್ ಕಮ್ಮಿ ಇದೆ ಅಂತಂದೇಳಿ ಒಂದು 5-6 ಪ್ರಾಡಕ್ಟ್ ಪರ್ಚೇಸ್ ಮಾಡಿಬಿಟ್ಟಿದ್ದೀನಿ, ಈಗ ಅಮೌಂಟ್ ಹೆಂಗೆ ವಾಪಸ್ ತೊಗೊಳ್ಳೋದು ಅಂತ ಅವ್ರಿಗೆ ಕಮೆಂಟ್ ಹಾಕಿದ್ರು. ನಂಗೆ ನೋಡಿ ತುಂಬ ಬೇಜಾರಾಯ್ತು, ಈ ಥರ ಎಲ್ಲ ದುಡ್ಡು ಕಳ್ಕೊಂಡ್ಬಿಡ್ತಾರಲ್ಲ ಅಂತಂದೇಳಿ. ಮತ್ತೆ ತೊಗೊಳಕ್ ಬರಲ್ಲ ಒಂದ್ಸರಿ. ಅದು ಯಾವ UPI ID ಎಲ್ಲಿ ಪೇ ಆಗಿರುತ್ತೆ ಅಂತಾನೆ ಗೊತ್ತಾಗಿರಲ್ಲ. ತುಂಬ ಕಷ್ಟ, ಅದು ವಾಪಸ್ ತಗೊಳಕ್ಕಾಗಲ್ಲ. ದೊಡ್ಡ ಅಮೌಂಟ್ ಆದರೆ ಬ್ಯಾಂಕಿಗೆ ಹೋಗಿ ತೊಗೋಬೋದು. ಈ 2000, 3000, 500ಗೆಲ್ಲ ಎಲ್ಲಿ ಓಡಾಡ್ಕೊಂಡು ಕುಂದಿರ್ತಾರೆ ಅವ್ರು. ಅದಕ್ಕೆ ಪ್ಲಾನ್ ಮಾಡಿರೋದೆಲ್ಲ 1500ಗೆ ಯಾರು ಅಷ್ಟೊಂದು ರಿಸ್ಕ್ ತೊಗೊಳಲ್ಲ ಅಂತ ಗೊತ್ತಿರುತ್ತೆ ಅವರಿಗೆ. ಈಗ ಯಾರೋ ಒಬ್ಬ ರೋಡ್ನಾಗ ಬಂದು ನಿನ್ನ ಹತ್ರ 200 ರೂಪಾಯಿ ಕಸ್ಕೊಂಡು ಹೋದಂತಂದೇಳಿ ಅವನ್ನೇ ಚೇಂಜ್ ಮಾಡ್ಕೊಂಡು ಓಡೋಗಿ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಡ್ತೀಯ, ಇಲ್ಲ ತಾನೆ ಹಂಗೆ. ಅದೇ ಕೋಟಿಗಟ್ಟಲೆ ಹೋಯ್ತಂದ್ರೆ ಕಂಪ್ಲೇಂಟ್ ಕೊಡ್ತೀವಿ ಪೊಲೀಸ್ ಸ್ಟೇಷನ್ಗೆ. ಆ ಥರ ಚಿಕ್ಕದು ನೋಡಿದ್ರೆ ಯಾರು ಅಷ್ಟು ರಿಸ್ಕ್ ತೊಗೊಳಲ್ಲ ಅಂತ ಹೇಳಿ ಬಿಡು, ಎಲ್ಲ ಹೋಗಿತ್ತಾಗ 500 ರೂಪಾಯಿ ಎಲ್ಲ ತಿಂದು ಕಳಿತೀವಿ, ಯಾವನ ತಿನ್ಕೊಂಡಿದೆ ಬಿಡು ಅಂತ ಸುಮ್ಮನೆ ಆಗ್ಬಿಡ್ತಾರೆ. ಆ ಥರ ಎಷ್ಟು ಜನ ತಿಂದಿರಲ್ಲ ಅವರು, ಅದೇ ತಿಂದಿರ್ತಾರ. ಯಾಕಂದ್ರೆ ಆತರ ಯಾರು ಯಾಮಾರಬಾರ್ದು. ಅದಕ್ಕೆ ಅಪ್ಪಿತಪ್ಪಿ ಇದು ಟ್ರೂ ಆಗಿದ್ರೆ ಯಾರಾದ್ರೂ ಬೈ ಮಾಡಿದ್ರೆ ಬೇಕಾದ್ರೆ ಇದ್ರಲ್ಲಿ, ಯಾಕಂದ್ರೆ ನಾನು ಬೈ ಮಾಡಕ್ ಟ್ರೈ ಮಾಡಿದೆ, ಅದರಲ್ಲಿ ಡೆಲಿವರಿ ಡೇಟ್ ಯಾವುದೇ ಕಾರಣಕ್ಕೆ ಕೊಟ್ಟಿಲ್ಲ. ಈ ಟೈಮಿಗೆ ನಾವು ನಿಮ್ಗೆ ಈ ಪ್ರಾಡಕ್ಟ್ನ ಕೊಡ್ತೀವಿ ಅಂತ. ಡೆಲಿವರಿ ಡೇಟ್ ಹೋಗ್ಲಿ, ಅಕೌಂಟ್ ಡೀಟೇಲ್ಸ್ ಏನು ಓಪನ್ ಆಗ್ತಾ ಇಲ್ವಲ್ಲ ಇದರಲ್ಲಿ. ಅವರೆಲ್ಲ ಹೆಂಗ್ ಬೈ ಮಾಡಿದ್ರಿ ಮತ್ತೆ? ಯಾರು ಅವ್ರ ಒಬ್ರು ಅದೇ ಏನ್ ಮಾಡಿದೆ ಅಂದ್ರೆ, ಓಪನ್ ಆಗುತ್ತಾ ಬೈ ಅಂತ ಕೊಟ್ಮೇಲೆ ನಮ್ಮ ಅಡ್ರೆಸ್ ಎಲ್ಲ ತಗೊಳ್ತಾ, ಅಡ್ರೆಸ್ ಎಲ್ಲ ತಗೊಂಡು ಇಲ್ಲಿ ಏನೇನು ಬರುತ್ತೆ ಅಂದ್ರೆ ಪೇಮೆಂಟ್, ಆಮೇಲೆ ಸಮ್ಮರಿ ಅಂತ ಬರುತ್ತೆ. ಆ ಸಮ್ಮರಿ ಒಳಗೆ ಏನ್ ಬರುತ್ತೋ ಗೊತ್ತಿಲ್ಲ. ಈ ಪೇಮೆಂಟ್ ಆದ್ಮೇಲೆ ತೋರಿಸ್ತೀನಿ ನೋಡಿ. ನಂದು ಈ ಕಡೆ ಒಂದು ಅಡ್ರೆಸ್ ಎಲ್ಲ ಹಾಕಿದೀನಿ. ಅಡ್ರೆಸ್ ಎಲ್ಲ ಹಾಕ್ಬಿಟ್ಟಿದ್ರ ನೀವು? ಮೆಗಾ ಡೀಲ್ಸ್ ಒಳಗೆ ಹೋಗಿ ಅಡ್ರೆಸ್ ಎಲ್ಲ ಹಾಕಿದ್ದೆ. ಪೇಮೆಂಟ್ ಓಪನ್ ಆಗುತ್ತಾ, ಡೈರೆಕ್ಟ್ ಪೇಮೆಂಟ್ ಅಡ್ರೆಸ್ ಹಾಕಿದ ಕೂಡಲೇ ಇಲ್ಲೇನಂತ ಬರುತ್ತಾ, ಸೇವ್ ಅಡ್ರೆಸ್ ಅಂಡ್ ಕಂಟಿನ್ಯೂ ಅಂತ ಬರುತ್ತೆ. ಅಡ್ರೆಸ್ ಎಲ್ಲ ಹಾಕಿದ್ಮೇಲೆ
ಇಲ್ಲಿ ಡೈರೆಕ್ಟ್ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಏನಾಗುತ್ತೆ ಸೆಲೆಕ್ಟ್ ಪೇಮೆಂಟ್ ಮೆಥಡ್ ಅಂತ ಬರುತ್ತೆ. ಅದೇ ಯು ಪಿ ಐ ಪೇಮೆಂಟು, ಗೂಗಲ್ ಪೇ, ಫೋನ್ಪೇ, ಭೀಮ್ ಯು ಪಿ ಐ, ವಾಟ್ಸಪ್ ಪೇಮೆಂಟ್ ಇದೆಲ್ಲ ಬರುತ್ತೆ. ಇದರಲ್ಲಿ ಯಾವ್ದನ್ನ ಒಂದು ಸೆಲೆಕ್ಟ್ ಮಾಡಿ ಪೇ ಮಾಡಿ ಅಂತ ತೋರಿಸುತ್ತೆ. ಪೇ ಮಾಡಿದ್ರೆ ಏನು ಪೇ ಅಂತ ಕೊಟ್ಟರೆ ಡೈರೆಕ್ಟ್ ಪೇಮೆಂಟಿಗೆ ಹೋಗುತ್ತೆ. ಯಾವ್ದು ಸೆಲೆಕ್ಟ್ ಮಾಡಿರ್ತೀವಿ ಅದನ್ನ. ಈಗ ಫೋನ್ಪೇ ಸೆಲೆಕ್ಟ್ ಮಾಡಿದ್ವಿ ಅನ್ಕೋ, ಡೈರೆಕ್ಟ್ ಫೋನ್ಪೇ ಪೇಮೆಂಟ್ ಹೋಗುತ್ತೆ. ಅದು ಪೇಮೆಂಟ್ ಸಮರಿ ಏನು ಬರುತ್ತೆ, ಯಾವಾಗ ನಮಗೆ ಪಾಪ ಅದು ಪ್ರಾಡಕ್ಟ್ನ ಡೆಲಿವರಿ ಮಾಡ್ತಾರೆ ಅದು ಏನು ಗೊತ್ತಿಲ್ಲ. ಗುಜರಾತಿ ವರ್ಷ ಬೇನ್ ಅದು ಅಕೌಂಟ್ ನೇಮ್ ರೀ. ಗುಜರಾತಿ ವರ್ಷ ಬಿನ್ ಬಾತು ಕಬಾಯಿ. ಬಾತು ಕಬಾಯಿ ಇದು ಎಲ್ಲಿ ಇದು ಆ್ಯಪ್ ಬರಬೇಕಲ್ವಾ? ನಾನು ಯಾವಾಗಲೂ ಆನ್ಲೈನ್ ಪೇಮೆಂಟ್ ಮಾಡಿಲ್ಲ ಚಿನ್ನ, ಜಾಸ್ತಿ ಫ್ಲಿಪ್ಕಾರ್ಟ್ನಾಗ ತೊಗೊಂಡಿರೋದೇ ರೇರ್. ಈಗ ನಾವು ಕ್ಯಾಶ್ ಆನ್ ಡೆಲಿವರಿ ಇಟ್ಟಿರ್ತೀನಿ. ಈಗ ಮೀಶೋದಲ್ಲಿ ಮಾಡಿದ್ವಿ ಅಂತ ಅನ್ಕೊಳ್ಳಿ, ಮೀಶೋ ಆ್ಯಪಿಂದ ಇರುತ್ತೆ ಮೀಶೋದೊಳಗೆ ನೋಡಿದೆ ಇದರಲ್ಲಿ ಈ ತರ ಮೀಶೋ ಅಂತ ಇದೆ ನೋಡಿ. ತಡಿ, ಇನ್ನೊಂದು ಮೀಶೋದೊಳಗಾದ್ರೆ ಆ ಮೀಶೋ ನಾರ್ಮಲ್ ಆ್ಯಪ್ ಒಳಗೆ ಮೀಶೋ ಒಳಗೆ ಹೋದ್ರೆ ಆ ಮೀಶೋ ಒಳಗೆ ಏನಂತ ತೋರಿಸ್ತಂದ್ರೆ ಯಾವುದೇ ಆಫರ್ ತೋರಿಸ್ತಾ ಇಲ್ಲ ಇದ್ರೊಳಗೆ. ನಾರ್ಮಲ್ ಎಲ್ಲ ಒಂದು ಸರನೇ 120 ರೂಪಾಯಿ ತೋರಿಸ್ತಾ ಇದಾರೆ. ಫೋನ್ ಸ್ಟ್ಯಾಂಡ್ನೇ 224 ರೂಪಾಯಿ ತೋರಿಸ್ತಾ ಇದಾರೆ. ಫೋನ್ ಸ್ಟ್ಯಾಂಡ್ನೇ ಇದರಲ್ಲಿ ಕೊಟ್ಟರೆ ಡೈರೆಕ್ಟ್ ಪರ್ಚೇಸ್ ಅಂತ ಕೊಟ್ಟರೆ ಬೈ ಅಂತ ಕೊಡುತ್ತಾ, ಅಡ್ರೆಸ್ ಸೆಲೆಕ್ಷನ್ ತೋರಿಸುತ್ತಾ. ಇದನ್ನ ನಾವು ಯಾವಾಗ ಈ ಪ್ರಾಡಕ್ಟ್ನ ಯಾವಾಗ ಡೆಲಿವರಿ ಮಾಡ್ತಾರಲ್ಲ ಟೈಮ್ ಎಲ್ಲ ಕೊಡುತ್ತೆ. ನಂಗೆ ಇನ್ನೊಂದು ಏನು ಗೊತ್ತಾ, ಪಕ್ಕ ಫೇಕ್ ಅಂತ ಕನ್ಫರ್ಮ್ ಆಗೋಕ್ಕೆ ಈ ಮೀಶೋನ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ಸ್ಕ್ರೀನ್ ರೆಕಾರ್ಡ್ ಆಗಿ ತೋರಿಸ್ತಾ ಇದೆ. ಅದೇನು 2 ಆ್ಯಪ್ ಇದೆ ನೋಡಿ, ಡೈಲಿ ಆಫರ್ ಸೇಲ್ ಅಂತ ಮತ್ತು ಮೆಗಾ ಡೀಲ್ಸ್ ಅಂತ. ಆ ಆ್ಯಪ್ನ ಸ್ಕ್ರೀನ್ ರೆಕಾರ್ಡ್ ಮಾಡಿದ್ರೆ ಫುಲ್ಲು ಬ್ಲ್ಯಾಕ್ ಡಿಸ್ಪ್ಲೇ ಬರ್ತಾ ಇದೆ ಸ್ಕ್ರೀನ್ ರೆಕಾರ್ಡಿಂಗ್. ನಾನು ಅದಕ್ಕೆ ಆಮೇಲೆ ಏನಾದ್ರು ತೋರ್ಸಕ್ಕೆ ಬೇಕಾಗತ್ತಂತ ಸ್ಕ್ರೀನ್ ರೆಕಾರ್ಡ್ ಮಾಡೋಣ ಅಂತ ಟ್ರೈ ಮಾಡಿದ್ರೆ ಮೋಸ್ಟ್ಲಿ ಪ್ಯೂರ್ ಫೇಕ್ ಚಿನ್ನಿ. ಇದು ಸ್ಕ್ರೀನ್ ರೆಕಾರ್ಡ್ ಆಗ್ಲಾರ್ದ್ರ ಮೇಲೆ ನಂಗೆ ಗೊತ್ತಾಯ್ತು ಪ್ಯೂರ್ ಫೇಕ್. ಸೈಕಲ್ ಎಲ್ಲ 500 ರೂಪಾಯಿ. ನಾ ಆಲ್ರೆಡಿ ಬೈ ಮಾಡೋಣ ಅಂತ ನಿಂತ್ಕೊಂಡ್ಬಿಟ್ಟಿದ್ದೆ. ಯಾಕೆ ಬೇಕು ಒಂದ್ಸರಿ ಡೌಟಲ್ಲಿ ಚೆಕ್ ಮಾಡ್ಕೊಂಬರೋಣ ಯೂಟ್ಯೂಬ್ ಒಳಗೆ. ಸೈಕಲ್ ಬೈ ಮಾಡ್ತೀನಿ ನನಗೆ ಓಡಾಡಕ್ಕೆ ಯಾವಾಗಾದ್ರೂ ಇರುತ್ತಾ ಅಂತಂದೇಳಿ ಸುಮ್ಮನೆ 500 ರೂಪಾಯಿಗೆ ಯಾರು ಕೊಡ್ತಾರೆ ಚಿನ್ನಿ? ತೊಗೊಂಡು ಬೇಕಾದ್ರೆ 1,000 ರೂಪಾಯಿ ಮಾರ್ಕೊಂಡ್ರೆ ಬಿಡು ಸೈಕಲ್ ಅನ್ಕೊಂಡಿದ್ದು ನಾನು. 549 ರೂಪಾಯಿಗಿದೆ. ಅದಕ್ಕೂ ಸ್ಮಾಲು, ಎಮ್, ಲಾರ್ಜು, ಎಕ್ಸೆಲ್. ಇದಕ್ಕೂ ಎಕ್ಸೆಲ್, ಎಮ್ ಎಲ್ಲ ಡಬಲ್ ಎಕ್ಸೆಲ್. ಅದು ಬಿಡ್ತೀನಿ. ಇದು ನೋಡಿದ ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5 481 ಇದು 481 ರೂಪಾಯಿ ಐತಾ. ಇದ್ರೊಳಗೂ ಸೈಜ್ ಕೊಟ್ಟಣ, ಎಸ್, ಎಮ್, ಎಲ್, ಎಕ್ಸೆಲ್. ಯಾವುದೇ ಕಾರಣಕ್ಕೆ ಏನು ಈ ಆ್ಯಪ್ನ ಫಸ್ಟ್ ಆಫ್ ಆಲ್ ಇನ್ಸ್ಟಾಲೇ ಮಾಡೋಕ್ಕೆ ಹೋಗ್ಬೇಡಿ. ಅಡ್ವರ್ಟೈಸ್ಮೆಂಟ್ ಮೋಸ್ಟ್ಲಿ ತುಂಬ ಕಡೆ ರನ್ ಆಗ್ತಿರುತ್ತೆ ಅನಿಸ್ತಾ ಇರುತ್ತೆ ನನಗೆ. ಪ್ಲೀಸ್ ಯೂಸ್ ಮಾಡೋಕ್ಕೆ ಹೋಗ್ಬೇಡಿ. ಇದನ್ನು ಆದಷ್ಟು ಜನಕ್ಕೆ ಶೇರ್ ಮಾಡಿ ಪ್ಲೀಸ್. ಇದು ನನ್ನೊಂದು ರಿಕ್ವೆಸ್ಟು. ಓಕೆ ಬನ್ನಿ, ಆ ವಿಡಿಯೋ ತೋರಿಸ್ತೀನಿ ನಿಮಗೆ. ಸೇಲ್ ಆಫರು ನೋಡಿ, ಓಪನ್ ಮಾಡಿ ತೋರಿಸ್ತೀನಿ. ಈ ಥರ ಓಪನ್ ಆಗುತ್ತೆ. ಮೀಶೋ ಅಂತಲೇ ಹೆಸರು ಕೂಡ ಬರುತ್ತೆ. ಈ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೂ ಓಪನ್ ಆಗೋಲ್ಲ. ಹೆಲ್ಪ್ಲೈನ್ ಮೇಲೆ ಕ್ಲಿಕ್ ಮಾಡಿದ್ರು ಏನೂ ಓಪನ್ ಆಗೋಲ್ಲ. ಅಕೌಂಟ್ ಮೇಲೆ ಕ್ಲಿಕ್ ಮಾಡಿದ್ರೆ ಏನೂ ಓಪನ್ ಆಗಲ್ಲ. ಜಸ್ಟ್ ಇವು ಯಾವುದಾದ್ರೂ ಆಫರ್ ನೋಡಿ. ಸ್ಯಾಮ್ಸಂಗ್ ಗ್ಯಾಲಕ್ಸಿ Z Fold 5G ಸ್ಮಾರ್ಟ್ಫೋನು. ಟೈಮಿಂಗ್ಸ್ ಬೇರೆ ಕೊಟ್ಟಿದ್ದಾರೆ ನೋಡಿ. ಇದನ್ನು ಬೈ ಅಂತ ಕೊಡ್ತೀನಿ ನಾನೀಗ. ಬೈ ಅಂತ ಕೊಟ್ಟಾಗ ಈ ಥರ ಬರುತ್ತೆ. ಸೆಲೆಕ್ಟ್ ಸೈಜ್ ಬೇರೆ ಬರುತ್ತೆ, ಎಸ್, ಎಮ್, ಎಲ್, ಎಕ್ಸೆಲ್, ಡಬಲ್ ಎಕ್ಸೆಲ್. ನಾನು ಫಸ್ಟಿಗೆ ನೋಡಿ ಕನ್ಫ್ಯೂಸ್ ಆಗಿಬಿಟ್ಟೆ. ಫೋನಲ್ಲೂ ಕೂಡ ಸೈಜ್ ಈ ಥರ ಇರುತ್ತಾ, ಇಂಚಸ್ ಒಳಗೆ ಕೊಡ್ತಾನೆ, ಇದೇನು ಡಿಫ್ರೆನ್ಸ್ ಐತೆ ಅಂತಂದೇಳಿ. ನಿಮ್ಗೇನು ಫೋನ್ದು ಜಾಸ್ತಿ ಡೀಟೇಲ್ಸ್ ಸಿಗಲ್ಲ. ಈ ಥರ ಯಾವುದೋ ಒಂದಿಷ್ಟು ಫೋಟೋಸ್ ಸಿಗುತ್ತೆ. ರಿವ್ಯೂ ಕೂಡ ನೋಡಿ. ಅಬೌಟ್ ದಿಸ್ ಐಟಮ್ ಅಂತ ಕೊಟ್ಟಿದ್ದಾನೆ. ಅಲ್ಟ್ರಾ ಅನ್ಫೋಲ್ಡೆಡ್ ಏನೋ ಕೊಟ್ಟಿದ್ದಾನೆ ಇದರಲ್ಲೆಲ್ಲ. ಪ್ರಾಡಕ್ಟ್ ರೇಟಿಂಗ್ ಆ್ಯಂಡ್ ರಿವ್ಯೂ ಇದು ನೋಡಿ. ಸೇಮ್ ಆಸ್ ಶೋನ್ ಇನ್ ಮಸ್ತ್ ಹೈ. ಇದೇ ಕಮೆಂಟ್ ಎಲ್ಲ ಕಡೆ ಇದೆ. ಯಾವುದೇ ಪ್ರಾಡಕ್ಟ್ ನೋಡಿ ಅದರಲ್ಲೆಲ್ಲ ಈ ಕಮೆಂಟ್ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಏನೂ ಓಪನ್ ಆಗಲ್ಲ. ಜಸ್ಟ್ ಬೈಕ್ ಕೊಡ್ತೀನಿ. ಬೈಕ್ ಕೊಟ್ಟಾಗ ಇಲ್ಲೊಂದಿಷ್ಟು ಪ್ರಾಡಕ್ಟ್ ಸೆಲೆಕ್ಟ್ ಆಗಿದ್ದಾವೆ. ಇದೆಲ್ಲ ಒಂದೊಟ್ಟಿಗೆ ಟೋಟಲ್ ಅಮೌಂಟ್ ಬಂದ್ಬಿಡುತ್ತೆ ನೋಡಿ. ಜಸ್ಟ್ ಬೈಕ್ ಕೊಡ್ತೀನಿ ನೋಡಿ. ಕಂಟಿನ್ಯೂ ಕೊಡ್ತೀನಿ. ಇವತ್ತು ಡೈರೆಕ್ಟ್ ಪೇಮೆಂಟು ಆಮೇಲೆ ಸಮರಿ ಅಂತ ಬರ್ತದೆ. ಅದೇನು ಸಮರಿ ಕೊಡ್ತಾರೋ ಗೊತ್ತಿಲ್ಲ. ಅದೇ ಫೋನ್ಪೇ, ಪೇಟಿಎಮ್, ಭೀಮ್ ಯು ಪಿ ಐ, ವಾಟ್ಸಪ್ ಪೇ ಕೊಟ್ಟಿಲ್ಲ. ಬಟ್ ಯಾವುದೇ ಕಾರಣಕ್ಕೆ ಪರ್ಚೇಸ್ ಮಾಡೋಕ್ಕೆ ಹೋಗ್ಬಿಡಿ.
ಓಕೆ ಫ್ರೆಂಡ್ಸ್, ಬಾಯ್ ಎಲ್ಲರಿಗೂ. ಮತ್ತೆ ಸಿಗ್ತೀನಿ ಒಂದು ಹೊಸ ವಿಡಿಯೋ ಜೊತೆ. ಇದಾಗಿತ್ತು ನಾನು ಇವತ್ತು ಕಂಡ ಫೇಕ್ ಕ್ಯಾಪ್. ಈ ಥರದ್ದು ಯಾವುದೇ ಒಂದು ಆ್ಯಪ್ ಕಂಡಿದ್ರೆ ಗೊತ್ತಿರಲಾರ್ದವ್ರಿಗೆ ಶೇರ್ ಮಾಡಿ, ಆದಷ್ಟು ಶೇರ್ ಮಾಡಿ, ಯಾರು ದುಡ್ಡು ಕಳ್ಕೊಳ್ಳೋದು ಬೇಡ. ಮತ್ತೆ ಒಂದು ಹೊಸ ವಿಡಿಯೋ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.